Hi all, welcome back to my channel Rakshita Vlogs. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಂದು ಮದುವೆ ವ್ಲಾಗ್ ಆಗಿರುತ್ತೆ. ನಮ್ಮ ಮಾವ ಅವರ ಫ್ರೆಂಡ್ ಏನು ಆಯ್ತು ಅಂತೆಲ್ಲ ಡೀಟೇಲಾಗಿ ವಿಡಿಯೋ ಫುಲ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಒಂದು ಸಣ್ಣ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ನಕ್ಷತ್ರನೂ ರೆಡಿ ಆಗಿದ್ದೀನಿ. ಇವಾಗ ತೋರಿಸ್ತೀನಿ ಒಂದು ನಿಮಿಷ. ಸೊ ಹೇರ್ ಸ್ಟೈಲ್ ಒಂದು ಸ್ವಲ್ಪ ಮಾಡ್ಕೊಬೇಕು. ಅಷ್ಟೊತ್ತಿಗೆ ಟಿಫನ್ ಎಲ್ಲ ಮಾಡ್ಕೊಂಡ್ಬಂದು ಆಮೇಲೆ ಹೇರ್ ಸ್ಟೈಲ್ ಎಲ್ಲ ಮಾಡೋಣ. ನಕ್ಷತ್ರಗೆ ತಿನ್ನಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಏನಾದರೂ ಮಾಡ್ಕೊತೀನಿ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಮದುವೆ ಅಂತಂದರೆ ಈವ್ನಿಂಗ್ ರಿಸೆಪ್ಷನ್ ಇರೋದು. ಸೊ ಇವಾಗ ವರ ಪೂಜೆ ಮತ್ತು ಲಗ್ನ ಕಟ್ಸೋ ಶಾಸ್ತ್ರ ಅದೆಲ್ಲ ಇದೆ. ಸ್ವಲ್ಪ ಬೇಗ ಹೋಗ್ಬೇಕು ಚೌಟ್ರಿಗೆ ಅಂತ ನಮ್ಮ ಮಾವ. ಸೊ ಎಲ್ಲರೂ ಹೋಗ್ತಾಯಿದ್ದೀವಿ, ಫ್ಯಾಮಿಲಿ ಎಲ್ಲನೂ ರೆಡಿ ಆಗಿದ್ದೀನಿ. ತೋರಿಸ್ತೀನಿ ಫುಲ್ ಡೀಟೇಲಾಗಿ. ಇವಾಗೆಲ್ಲ ರೆಡಿ ಆಯಿತು, ಹೊರಡ್ತಾ ಇದ್ದೀವಿ. ಹೇರ್ ಸ್ಟೈಲ್ ಏನು ಮಾಡ್ಕೊಂಡಿಲ್ಲ. ಟೈಮ್ ಬಂದು ಈಗ 10:30 ಆಗಿದೆ. ಸ್ವಲ್ಪ ಆಯಿತು ಬಿಡೋದಕ್ಕೆ. ತಿರ್ಗಾ ಬೇಗ ಬಂದುಬಿಡೋಣ, ಈಗ ನಾನು ಪಿಕ್ ಮಾಡೋಷ್ಟೊತ್ತಿಗೆ ಅಂತ. ಸೊ ಫುಲ್ ನಾವು ಫ್ಯಾಮಿಲಿ ಎಲ್ಲ ಹೋಗಬೇಕಾಗಿತ್ತು, ಅಟೆಂಡ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೆ ಬೆಳಗ್ಗೆನೂ ಹೋಗಿದ್ವಿ. ಬೆಳಗ್ಗೆನೂ ಅಟೆಂಡ್ ಮಾಡಿ ತಿರ್ಗಾ 1 2 o'clock 3 o'clock ಹಂಗೆ ವಾಪಸ್ ಬಂದು ತಿರ್ಗಾ ಸಾಯಂಕಾಲನೂ ಹೋಗೋ ಪ್ರೋಗ್ರಾಮ್ ಎಲ್ಲ ಇದೆ. 2 days ವ್ಲಾಗ್ ಆಗಿರುತ್ತೆ. ಇದು ರಿಸೆಪ್ಷನ್, ಧಾರೆ ಮುಹೂರ್ತ ಎಲ್ಲನೂ ವ್ಲಾಗ್ ಆಗಿರುತ್ತೆ. ನಾವು ಇದು ಚೌಟ್ರಿ ಬಂದು ಕೆಂಗೇರಿ ಹತ್ರ ಪೂರ್ಣಿಮಾ ಪ್ಯಾಲೇಸ್ ಇರೋದು. ಹುಡುಗಿಯವರು ಅದೇ ರಿಲೇಷನ್, ಮಾವ ಫ್ರೆಂಡ್ ಕಮ್ ರಿಲೇಷನ್ನೇ ಆಗ್ತಾರೆ. ಸೊ ಹುಡುಗ ಬಂದು ಅದು ಅವರು ಎಕ್ಸ್ ಮಿನಿಸ್ಟರ್ HM ರೇವಣ್ಣ ಅಂತಾರಲ್ಲ, ಅವರ ಮಗನಿಗೆ ಮಾಡ್ಕೋತಾ ಇರೋದು. ಹಾಗಾಗಿ ಅದೊಂದು ಅಪ್ಡೇಟ್ ಮಾಡಬೇಕಾಗಿತ್ತು. ಸೊ ವಿಡಿಯೋದಲ್ಲಿ ಫಸ್ಟೇ ಹೇಳ್ಬಿಡೋಣ ಸ್ಟಾರ್ಟಿಂಗಲ್ಲಿ ಅಂತ. ಇವಾಗ ನಾವು ಬೆಳಗ್ಗೆ ಹೋಗಿದ್ದಲ್ವ, ಎಲ್ಲ ಅರೇಂಜ್ಮೆಂಟ್ಸು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ಚೌಟ್ರಿಯಲ್ಲಿ. ಪೂರ್ಣಿಮಾ ಪ್ಯಾಲೇಸ್ ಕೆಂಗೇರಿ ಹತ್ರ ಬರುತ್ತೆ ಇದು. ನಮ್ಮ ಮನೆಯಿಂದ ಒಂದು 1/2 hour ಜರ್ನಿ ಆಗಿರುತ್ತೆ. ನಾವು ಹೋದಾಗ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ಹುಡುಗಿ ಅವರು ಎಲ್ಲಿ ಅಂತ ನೋಡ್ತಾ ಇರಬೇಕಾದ್ರೆ ಅವರು ದೇವಸ್ಥಾನ ಹತ್ರ ಇದ್ದರು. ಸೊ ದೇವಸ್ಥಾನ ಹತ್ರ ಹೋಗಿದ ತಕ್ಷಣ ಅಲ್ಲಿ ಜ್ಯೂಸ್ ಎಲ್ಲ ಕೊಟ್ಟರು. ಜ್ಯೂಸು ಮಜ್ಜಿಗೆ ಅದೆಲ್ಲನೂ ನಕ್ಷತ್ರಕ್ಕೆ ಸ್ವಲ್ಪ ಕುಡಿಸ್ಬಿಟ್ಟು ಹುಡುಗ ಬರೋವರೆಗೂ ಹುಡುಗ ಎಲ್ಲ ಬಂದಿಗೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿಸಿ ಅದೇನು ವೆಲ್ಕಮ್ ಎಲ್ಲ ಮಾಡ್ತಾರೆ. ಸೊ ನಾವು ಅವರು ಹಿಂದೆಗಡೆ ನಮಗೂ ತಂದೆ ಅದೆಲ್ಲ ಬಿಟ್ಟಿದ್ರು. ಅದೆಲ್ಲ ಇಟ್ಕೊಂಡು ಇದೆಲ್ಲ ಆದಮೇಲೆ ಸಾಯಂಕಾಲ ವ್ಲಾಗ್. ಈವ್ನಿಂಗ್ ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಎಲ್ಲರೂ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಆಮೇಲೆ. ಇಲ್ಲಿ ಮಾ ಸ್ಮೈಲ್ ಸ್ಮೈಲ್. ನೀನೇ ಅಜ್ಜಿ ಎತ್ಕೊಂತ ನೋಡು. ನಾನು ನಮ್ಮತ್ತೆ ಈ ಥರ ರೆಡಿ ಆಗಿದ್ವಿ. ಫಸ್ಟೇ ನಮ್ಮತ್ತೆಗೆ ರೆಡಿ ಮಾಡಿಬಿಟ್ಟು ಅವ್ರಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಸ್ಯಾರಿ ರ್ಯಾಪಿಂಗ್ ಮಾಡಿ ನಾನು ಆಮೇಲೆ ರೆಡಿ ಆಗೋಕ್ಕೆ ಹೋಗಿದ್ದು. ಸೊ ಮಕ್ಕಳನ್ನೆಲ್ಲ ಲಾಸ್ಟಲ್ಲಿ ರೆಡಿ ಮಾಡಿ ತಿರ್ಗಾ ಆಮೇಲೆ ಗಲೀಜು ಮಾಡ್ಕೊಂಬಿಡ್ತಾರೆ ಅಂತ. ಇವಾಗ ನಮ್ಮ ಅತ್ತೆದು ಹೇರ್ ಸ್ಟೈಲ್ ತೋರಿಸ್ತೀನಿ ನೋಡಿ. ಗಂಟು ಹಾಕಿಬಿಟ್ಟು ಅದು ಮಧ್ಯ ಒಂದು ಇದಾಕಿದೆ, ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು. ಸೊ ಇವಾಗ ನಾವು ಮನೆ ಬಿಟ್ಟಾಗ 6 o'clock ಆಗಿತ್ತು. ಅಲ್ಲಿಗೆ ಇನ್ನೇನು ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ಅಂತ ಅವ್ರು ಆಲ್ರೆಡಿ ಬೇಗನೆ ಸ್ಟಾರ್ಟ್ ಮಾಡಿದರು. ಮತ್ತು ಫುಲ್ಲು ಪೊಲೀಸು ಮತ್ತು ಟ್ರಾಫಿಕ್ ಪೊಲೀಸು ಎಲ್ಲ ಜಾಸ್ತಿ ಇದ್ರು. ಯಾಕಂದರೆ ಇನ್ನೇನು CM ಎಲ್ಲ ಬರ್ತಾಯಿದ್ರು ಅಂದ್ಬಿಟ್ಟು ನಾವು CMನೆಲ್ಲ ನೋಡೋ ಚಾನ್ಸಸ್ ಎಲ್ಲ ಸಿಕ್ಕಿಲ್ಲ. ನಾವು ಬೇಗನೆ ಅಂದರೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಮಮ್ಮಿ ಡ್ಯಾಡಿ ಅವರೂ ಎಲ್ಲ ಬರ್ತಾಯಿದ್ರು ಆನ್ ದ ವೇ. ಸೊ ಎಲ್ಲ ಕುತ್ಕೊಂಡು ನಮ್ಮದು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಫೋಟೋ ಸೆಷನ್ನು ಅದೆಲ್ಲ ನೋಡಿಕೊಂಡು ಆಮೇಲೆ ಫೋಟೋ ಸೆಷನ್ ಎಲ್ಲ ಸ್ವಲ್ಪ ಮಾಡ್ಕೋಬೇಕಾಯ್ತಲ್ಲ ಮಕ್ಕಳದು ನಮ್ಮದು ಎಲ್ಲ ಮಾಡಿಕೊಂಡು ನಾವು ಒಳಗಡೆ ಎಂಟ್ರಿ ಆದರೆ ಇಲ್ಲಿ ಮ್ಯೂಸಿಕ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅದನ್ನು ಅಷ್ಟೇ. ಮತ್ತು ಇಲ್ಲಿ ರಿಸೆಪ್ಷನ್ ಅರೇಂಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಇಲ್ಲಿ 3 ಡಿವಿಷನ್ ಇತ್ತು, VIP ಮತ್ತು ತಿರ್ಗಾ ನಾರ್ಮಲ್ ಅವ್ರಿಗೆ ಆ ಥರ ಎಲ್ಲ ಸಪ್ರೇಟಾಗಿ ಅಂತ. ಅದು ಫೋಟೋ ಸೆಷನ್ ಎಲ್ಲ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋಟೋ ಸೆಷನ್ ಸ್ಟೇಜ್ ಮೇಲೆ ಹೋಗ್ತಿದ್ದಂಗೆ ರಶ್ ಆಗಿಬಿಡುತ್ತಲ್ಲ. ಆಮೇಲೆ ತಿರ್ಗಾ ಇಲ್ಲಿ VIP ಊಟದ್ದು ಅದೆಲ್ಲ ಅರೇಂಜ್ ಮಾಡಿದರು. ಸೊ ನಮ್ಮನ್ನ ಇಲ್ಲಿಗೆ ಆಮೇಲೆ ಕರ್ಕೊಂಬಂದರು ಡ್ಯಾಡಿ ಎಲ್ಲನೂ. ಇಲ್ಲೂ ಅಷ್ಟೇ ಒಂಥರ ಚೆನ್ನಾಗಿತ್ತು, ಒಂಥರ ಹೊಸ ಫೀಲ್ ಆ ಥರ.
ಇಲ್ಲಿ ಅರೇಂಜ್ಮೆಂಟ್ಸ್ ಊಟಕ್ಕೆ ಅದೆಲ್ಲ ಚೆನ್ನಾಗಿ ಮಾಡಿದರು. ಕೆಳಗಡೆನೂ ಅಷ್ಟೇ ಎಲ್ಲ ಪಂಕ್ತಿ ಊಟ ಆ ಥರನೇ ಇತ್ತು. ಏನು ಇಲ್ಲೂ ಅಷ್ಟೇ ಊಟ ಅವರೇ ಬಂದು ಏನು ಬೇಕು ಏನು ಅಂತೆಲ್ಲ ಬಡಿಸೋ ಥರ. ನಕ್ಷಿತ್ಗೂ ಅಷ್ಟೇ ಒಂದು ಬೇಬಿ ಚೇರ್ ಕೊಟ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಅವರು ಮಕ್ಕಳೂ ಅಷ್ಟೇ ಅವರು ಎಲ್ಲ ಎಂಜಾಯ್ ಮಾಡ್ಕೊಂಡು ಊಟ ಎಲ್ಲ ಮಾಡಿದ್ರು. ನೀಟಾಗಿ ಎಷ್ಟು ಚೆನ್ನಾಗಿ ಬಂದು ಕೇಳಿ ಇದು ಬೇಕಾ ಬೇಡವಾ ಇನ್ನೊಂದು ತರಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಅಂತೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಇವಾಗ ಬೆಳಗ್ಗೆ ಬ್ಲಾಗ್ ಇದು ವೆಡ್ನೆಸ್ಡೇ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ರಿಸೆಪ್ಷನ್ ಎಲ್ಲನೂ ಆಯಿತು. ಸ್ವಲ್ಪ ರಿಸೆಪ್ಷನ್ ಎಲ್ಲ ಆಯಿತು, ಮುಗಿಸ್ಕೊಂಡ್ಬಂದ್ವಿ. ಇವಾಗ ಬೆಳಿಗ್ಗೆನೇ ರೆಡಿ ಆಗಿದ್ದೀವಿ. ಟೈಮ್ ಬಂದು ಇವಾಗ 8:55 ಆ ಥರ ಆಗಿದೆ. ಇವಾಗ ರೆಡಿಯಾಗಿ ಹೊರಡೋಣ ಅಂತ. ತುಂಬ ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ 2 ಟೈಮ್ ಅಟೆಂಡ್ ಮಾಡೋಣ ಅಂತ, ಇಲ್ಲಾಂದರೆ 1 ಟೈಮೇ ಹೋಗಿರ್ತಾಯಿದ್ವಿ. ದಿಹಾನ್ ಸ್ಕೂಲ್ಗೆ ಹೋದ. ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ. ಇವಾಗ ಬೆಳಗ್ಗೆ ಆಗಿರೋದ್ರಿಂದ ಮುತ್ತಿನ ಓಲೆ ಜುಮ್ಕಿ ನಾನು ಕಾಮನಾಗಿ ಎಷ್ಟೊಂದು ದಿವಸ ಆಗಿತ್ತು ಹಾಕ್ಕೊಂಡು. ಸೊ ಫಾರ್ ಎ ಚೇಂಜ್ ಇಲ್ಲಿ ಮತ್ತು ಈ ಸಾರಿಗೂ ಮ್ಯಾಚ್ ಆಗ್ತಿದೆ ಅಂತ ಹಾಕ್ಕೊಂಡೆ. ಆಗ್ತಿದೆ ವೈಟ್ ಅಂತ ಹಾಕ್ಕೊಂಡೆ. ಮತ್ತು ಒಂದೇ ಒಂದು ಸಿಂಪಲ್ಲಾಗಿ ಇದು ಹಾರ ಹಾಕ್ಕೊಂಡಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ. ಮತ್ತು ಕೆಳಗಡೆ ಹೋಗಿ ಹೂವು ಮುಡ್ಕೊಬೇಕು. ನಮ್ಮ ಅತ್ತೆಗೂ ರೆಡಿ ಮಾಡಿ ನಾನು ರೆಡಿ ಎಲ್ಲ ಆಯಿತು. ಇವಾಗ ನಕ್ಷತ್ರಕ್ಕೆ ರೆಡಿ ಮಾಡಿ ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಹೊರಡೋಣ ಅಂತ. ಬನ್ನಿ, ಇವತ್ತಿನ ಬ್ಲಾಗನ್ನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಒಂದೇ ಬ್ಲಾಗ್ ಆಗಿರುತ್ತೆ ಇದೆಲ್ಲ. ನಾನು ಬನ್ನಿ. ಎಲ್ಲ ರೆಡಿ ಆಯಿತು. ಇವತ್ತು ಮಾಡಿ ಹ್ಯಾಂಡ್ ಬ್ಯಾಗ್. ನಾನು ಹೂವು ಎಲ್ಲ ಮುಟ್ಕೊಂಡು ದಿಂಡು ಈ ಥರ ಆ ಕಡೆ ಈ ಕಡೆ 2 ಸೈಡೂ ಮುಟ್ಕೊಂಡಿದ್ದೆ. ಫುಲ್ಲು ಟ್ರೆಡಿಷ್ನಲ್ಲಾಗಿ ಸ್ವಲ್ಪ ರೆಡಿ ಎಲ್ಲ ಆಗಿ, ಮತ್ತು ನಾನು ಇವಾಗ ಪತ್ಕಚ್ಚೆನ ಹಾಕ್ಕೊಂಡಿರೋದು ನಮ್ಮ ಅತ್ತೆದು. ಹಾಕೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆಲ್ಲ ಅಂದರು. ಸೊ ಹಾಕ್ಕೊಂಡು ಫಸ್ಟ್ ಬಾ, ನೀನು ಬಟ್ಟೆ ತೋರಿಸು, ನಿಂತ್ಕೊ ಬಾ. ಹಾಯ್ 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 ಹಾಯ್. ಬೆಳಗ್ಗೆದು ಅಷ್ಟೇ ನಮ್ಮ ಅತ್ತೆ ಈ ಥರ ರೆಡಿ ಆಗಿದ್ದಾರೆ. ನಾವಿವಾಗ ಫಸ್ಟು ನಮ್ಮ ಮಾವ ಮೆಟ್ರೋದಲ್ಲಿ ಹೋಗಿದ್ರು. ಇವಾಗ ನಾನು ಮತ್ತು ನಮ್ಮ ಅತ್ತೆ ನಕ್ಷತ್ 3 ಜನ ಹೋಗ್ತಾ ಇರೋದು. ಮತ್ತು ನಮ್ಮ ಯಜಮಾನ್ರು ಇವಾಗ ಬರ್ತಾರೆ. ಯಾಕಂದರೆ ದಿಹಾನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಕರ್ಕೊಂಡು ಬರಬೇಕು ಅಂತ ಅವರು ಇವಾಗ ತಿರ್ಗಾ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಅವರು ಬರ್ತಾಯಿಲ್ಲ. ಸೊ ಅದಕ್ಕೇ ನಾವೇ ಕ್ಯಾಬಲ್ಲಿ ಬಂದ್ವಿ. ಒಂದು 30 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇವಾಗ ಲಕ್ಷ್ಮಿ ಅಕ್ಕ ಮತ್ತು ದೀಪಿಕಾ ಅಕ್ಕ ಅವರು ಬಂದರು. ಅವ್ರು ಬಂದಿದ್ದಾದಮೇಲೆ ನಾವು ಇಲ್ಲಿ ಸ್ಟೇಜ್ ಹತ್ರ ಬಂದಿದ್ದು. ಅಂದರೆ ನಾವು ಏನೋ ಚೌಟ್ರಿಗೆ ಬಂದು ಒಂದು 10-15 ಮಿನಿಟ್ಸ್ ಆಗಿತ್ತು ಅಷ್ಟೇ. ಅವರು ತಾಳಿ ಎಲ್ಲ ಕಟ್ಸಿದ್ದೆಲ್ಲ ಆಗಿತ್ತು. ಈಗ ತಿರ್ಗಾ ಬೇರೆ ರಿಚುವಲ್ಸ್ ಎಲ್ಲ ಇರುತ್ತೆ, ಬೇರೆದೆಲ್ಲ ಶಾಸ್ತ್ರ ಎಷ್ಟೊಂದಿತ್ತು. ಇವಾಗ ತಿರ್ಗಾ ಡ್ರೆಸ್ ಚೇಂಜ್ ಅಂತೆಲ್ಲ ಹೋಗಿ ಅವರು ಇವಾಗ ಮಾಡ್ತಾ ಇರೋದು. ತಿರ್ಗಾ ಅಂತೂ ಸಖತ್ ರಶ್ ಇತ್ತು. ಯಾಕಂತಂದರೆ ಇಲ್ಲಿ ಇವಾಗ ಅವ್ರು ಕಾಣಿಸ್ತಾ ಇದ್ರಲ್ಲ, ಅವರೇ HM ರೇವಣ್ಣ ಅವರು. ಅವ್ರ ಕಡೆ ಮಿನಿಸ್ಟರ್ ಅಂತ ಅಂದಮೇಲೆ ಎಕ್ಸ್ ಮಿನಿಸ್ಟರು ಅವ್ರು ಅಂದಮೇಲೆ ಅವ್ರ ಕಡೆ ರಿಲೇಷನ್ಸ್ಗಿಂತ ಅವರು ಪೊಲಿಟಿಕ್ಸ್ ಅಲ್ಲಿ ಇರೋದ್ರಿಂದ ಕಡೆ ಜಾಸ್ತಿ ಜನ ಎಲ್ಲ ಬರ್ತಾರಲ್ಲ. ಸೊ ಹಾಗಾಗಿ ಸಖತ್ ರಶ್ ಇತ್ತು. ರಾತ್ರಿನೂ ನಾವು ಹೋಗಿ ಫೋಟೋ ಇಟ್ಸ್ಕೊಂಡು ಬರೋ ತನಕ ನಾರ್ಮಲ್ ಆಗಿತ್ತು. ಅದಾದಮೇಲೆ ಸಖತ್ ಹೆವಿ ರಶ್ ಆಗೋಗಿತ್ತು. ಸೊ ಅದು ನಮಗೆ ಗೊತ್ತಿತ್ತಲ್ಲ ಈ ಥರ ಹಿಂಗಿರುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಇವಾಗ ಸ್ವಲ್ಪ ನಮಗೆ ಮುಂದೆ ನಿಂತ್ಕೊಳ್ಳೋ ಚಾನ್ಸ್ ಸಿಕ್ತು. ಯಾಕಂತಂದರೆ ಸ್ವಲ್ಪ ಮುಂದೆ ನಿಂತ್ಕೊಂಡು ಬೇಗ ಧಾರೆ ಮುಹೂರ್ತ ಎಲ್ಲ ಮಾಡಿ ಬರೋಣ ಅಂತ. ಯಾಕಂದರೆ ಆಮೇಲೆ ತಿರ್ಗಾ ಅಷ್ಟು ಜನ ಇದ್ದಿದ್ದು ನೋಡಿ ನಮಗೆ ಒಂದು ಹಾಫ್ ಆನ್ ಅವರ್ ಆದರೂ ವೆಯ್ಟ್ ಮಾಡಲೇಬೇಕಾಗತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಹತ್ರದಲ್ಲೇ ನಿಂತ್ಕೊಂಡಿದ್ವಿ. ಆವಾಗ ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಫಸ್ಟ್ ನನಗೇನು ಐಡಿಯಾ ಇರಲಿಲ್ಲ ಆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು, ಇಲ್ಲ ಹತ್ರ ಹೋಗಿ ಅಂತೆಲ್ಲನೂ. ಇವಾಗ ನಕ್ಷತ್ರೆಲ್ಲ ನಮ್ಮ ಅತ್ತೆ ಎಲ್ಲ ಅವ್ರು ಆ ಕಡೆ ಕುತ್ಕೊಂಡಿದ್ರು. ಇಷ್ಟು ರಶಲ್ಲಿ ಅಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ನಾವು 3 ಜನ ಇಲ್ಲಿ ಸ್ಟೇಜ್ ಹತ್ರ ನಿಂತ್ಕೊಂಡಿದ್ವಿ. ಫುಲ್ ಹತ್ರದಿಂದ ಸ್ವಲ್ಪ ಎಲ್ಲ ನೋಡಿ
ಮೇಡಮ್ ಸ್ವಲ್ಪ ಹಿಂದೆ ನೀವು ಇವಾಗ ನೋಡ್ಬೋದು ನಾವು ಎಷ್ಟು ರಶಲ್ಲಿ ನಿಂತಿದ್ದೀವಿ ಅಂತ. ನಾವು ಫಸ್ಟು ಅಲ್ಲಿ ಅವರು ಫ್ಯಾಮಿಲಿ ಮಾಡಿದ್ಮೇಲೆ ನಾವು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ, ಯಾಕಂದರೆ ರಾತ್ರಿನೂ ಸ್ವಲ್ಪ ರಶ್ ಇದ್ದಿದ್ದರಿಂದ ಮಾತಾಡಿಸ್ಕೊಂಡು ಬೆಳಗ್ಗೆ ಹೋದಾಗ ಮಾತಾಡ್ಸಿದ್ವಿ. ಸೊ ಹಂಗೆ ಇವಾಗ ಮಾತಾಡಿಕೊಂಡು ಅವ್ರಿಗೊಂದು ಕಂಗ್ರಾಟ್ಸ್ ಹೇಳ್ಬಿಟ್ಟು ಬರೋಣ ಅಂತ. ನಮ್ಮ ಹಿಂದೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಇದಾದಮೇಲೆ ಇನ್ನೂ ಸಖತ್ ರಶ್ ಆಯಿತು ಅನಿಸುತ್ತೆ. ನಾವು ಹಿಂಗೋ ಸ್ವಲ್ಪ ಜಾಗ ಮಾಡ್ಕೊಂಡೆಲ್ಲ ಬಂದ್ವಿ. ಇದಾದಮೇಲೆ ಊಟಕ್ಕೆ ಹೋದ್ವಿ. ಊಟನೂ ಅಷ್ಟೇ ನಾರ್ಮಲಾಗಿ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಊಟ ಎಲ್ಲ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.